ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪದಲ್ಲಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ರೇವಣ್ಣ ಅವರ ಆಗಮನವಾಗುತ್ತೆ. ಏವನ್ ಆರೋಪಿಯವರು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಸವನಗುಡಿ ಕೃಷ್ಣ ಪಾರ್ಕ್ ಬಳಿಯ ನಿವಾಸದಲ್ಲಿ ಅವರು ಬರ್ತಾರಂತೆ. ಕೆಲ ಹೊತ್ತು ನಿವಾಸದಲ್ಲಿ ವಿಶ್ರಾಂತಿಯನ್ನ ಪಡಿತಾರೆ ರೇವಣ್ಣ. ಆ ಬಳಿಕ ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರಿಂದ ಒಂದಿಷ್ಟು ಸಲಹೆಯನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವಂತಹದ್ದು. ವಕೀಲರ ಜೊತೆ ಕೂಡ ಮಾತನಾಡುವಂತಹ ಸಾಧ್ಯತೆ ಇದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಭವಾನಿ ರೇವಣ್ಣ ಅವರ ಆಗಮನವಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಕೂಡ ಆಗಮಿಸ್ತಾರೆ. ಅವರು ಬೆಂಗಳೂರಿಗೆ ಆಗಮಿಸುವ ಮೊದಲು ಹೋಮ ಹವನ ಅದರಲ್ಲೂ ಕೂಡ ಭಾಗಿಯಾಗಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘು, ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಹೊಳೆನರಸೀಪುರದಿಂದ ಬೆಂಗಳೂರಿಗೆ ರೇವಣ್ಣ ಅವರ ಆಗಮನ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಭವಾನಿ ರೇವಣ್ಣ ಅವರ ಆಗಮನ ಆಗಿದೆ. ರೇವಣ್ಣ ಎಷ್ಟೊತ್ತಿಗೆ ಬರಬಹುದು, ಜೊತೆಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ? ಪ್ರೇಮ, ಹೊಳೆನರಸೀಪುರದಿಂದ ಇಬ್ರು ಕೂಡ ಒಟ್ಟಿಗೆ ಹೊರಟಿದ್ರು. ಬಟ್ ಆದರೆ ಭವಾನಿ ರೇವಣ್ಣ ಅವರು ಈಗ ಕೆಲ ಸಮಯದ ಹಿಂದಷ್ಟೇ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ. ಇನ್ನೇನು ಕೆಲವೇ ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ಮನೆಗೆ ಬರ್ಬೋದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಆದರೆ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆಗಳೇನಿದೆ ಈ ಬಗ್ಗೆ ಈಗಾಗಲೇ ನೇರವಾಗಿ ದೊಡ್ಡಗೌಡರು ಅಂದರೆ ದೇವೇಗೌಡರು ಮನೆ ಏನಿದೆ ಅಲ್ಲಿಗೆ ನೇರವಾಗಿ ತೆರಳಬಹುದು ಅನ್ನುವಂಥ ಒಂದಷ್ಟು ಮೂಲಗಳ ಮಾಹಿತಿ ಕೂಡ ಸಿಗ್ತಾ ಇದೆ. ನೇರವಾಗಿ ಅಲ್ಲೋಗಿ ಈಗ ಆಗಿರುವಂಥ ಒಂದಷ್ಟು ಬೆಳವಣಿಗೆಗಳು ಅಂದರೆ 7 ದಿನಗಳ ಕಾಲ ಕೇಳಿರುವಂಥ ಕಾಲಾವಕಾಶ ಇರ್ಬೋದು. ಅದರ ಜೊತೆಗೆ ನೇರವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರು ಬರೆದಿರುವಂತಹ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡಿರುವಂತಹ ಮನವಿಗಳಿರ್ಬೋದು, ಇದೆಲ್ಲವನ್ನ ಕೂಡ ನೇರವಾಗಿ ದೊಡ್ಡಗೌಡರ ಜೊತೆ ಚರ್ಚೆಯನ್ನ ಮಾಡಲಿಕ್ಕೆ ಒಂದಷ್ಟು ತಯಾರಿಯನ್ನ ಮಾಡಿ ನೇರವಾಗಿ ಹೊಳೆನರಸೀಪುರದಿಂದ ಅಲ್ಲಿಗೆ ಹೋಗ್ಬೋದು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಬಟ್ ಆದ್ರೆ ಇನ್ನು ಇಲ್ಲಿಗೆ ಎಷ್ಟೊತ್ತು ಬರ್ತಾರೆ ಅಂದ್ರೆ ಬೆಂಗಳೂರಿನ ನಿವಾಸಗಳಿಗೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಬರೋದಕ್ಕಿಂತ ಮುನ್ನ ದೇವೇಗೌಡರ ಮನೆಗೆ ಅಥವಾ ಲಾಯರ್ನ ಮನೆಗೆ, ಈಗ ಏನು ವಕೀಲರು ಏನಿದ್ದಾರೆ ಅವರ ಮನೆಗೆ ಹೋಗಿ ಮಾತುಕತೆಯನ್ನು ಮುಗಿಸಿ ನಂತರ ಇಲ್ಲಿಗೆ ಬರುವಂತ ಸಾಧ್ಯತೆ ಇದೆ ಅಂತೇಳಿ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಕೆಲ ಸಮಯದ ಹಿಂದಷ್ಟೇ ನೇರವಾಗಿ ಈ ಮನೆಗೆ ಭವಾನಿ ರೇವಣ್ಣ ಅವರು ಆಗಮಿಸಿದರೆ ಹೊಳೆನರಸೀಪುರದಲ್ಲಿ ಪೂಜೆ ಪುನಸ್ಕಾರ ಒಂದಷ್ಟು ಹವನಗಳೆಲ್ಲವನ್ನ ಕೂಡ ಇಟ್ಕೊಂಡಿದ್ರು. ಅದೆಲ್ಲವನ್ನ ಮುಗಿಸಿ ನೇರವಾಗಿ 12:30ಕ್ಕೆ ಅಲ್ಲಿಂದ ಹೊರಟಂತ ಇವರು ಈಗ ಒಂದು ಅರ್ಧ ಗಂಟೆ ಮುಂಚೆ ಅಷ್ಟೇ ನಿವಾಸಕ್ಕೆ, ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತಹ ನಿವಾಸಕ್ಕೆ ಆಗಮಿಸಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲೇ ರೇವಣ್ಣ ಅವರು ಕೂಡ ಬರುವಂತ ಸಾಧ್ಯತೆ ಇದೆ. ಬಟ್ ನೇರವಾಗಿ ಇಲ್ಲಿಗೆ ಬರ್ತಾರ ಅಥವಾ ದೇವೇಗೌಡರ ಮನೆಗೆ ಹೋಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.